ಹೊಸ ವರ್ಷದ ಹೊಸ್ತಿಲಲ್ಲಿ ಡ್ರಗ್ಸ್ ಘಮಲು. ಮಹಾರಾಷ್ಟ್ರ ಪೊಲೀಸರಿಂದ ಫ್ಯಾಕ್ಟರಿ ಸೀಸ್. ಕರ್ನಾಟಕದಲ್ಲಿ ಕೇರಳ ಸರ್ಕಾರ ದರ್ಬಾರ್. ನಮ್ಮ ವಿಷಯಗಳಿಗೆ ಮೂಗು ತೂರಿಸುತ್ತಿರುವ ಕೇರಳ. ಸಾನ್ವಿ ಸುದೀಪ್ಗೆ ಕಮೆಂಟ್ ಕ್ರಿಮಿಗಳ ಕಾಟ. ನೆಗೆಟಿವ್ ಟ್ರೋಲರ್ಸ್ಗೆ ಸುದೀಪ್ ಪುತ್ರಿ ಕೌಂಟರ್. ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್. ಗಾನವಿ ಕುಟುಂಬದ ವಿರುದ್ಧವೇ ಪ್ರತಿದೂರು. ಪ್ರೀತಿ ಮದುವೆ ಹೆಸರಲ್ಲಿ ಯುವತಿಗೆ ವಂಚನೆ. ಲಕ್ಷ ಹಣ ಪಡೆದು ದೋಖ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹೊಸ ವರ್ಷಾಚರಣೆಯ ಹೊಸ್ತಿಲಲ್ಲಿ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. ಮಹಾರಾಷ್ಟ್ರದ ANTFನಿಂದ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಲಾಗಿದೆ. ಬರೋಬ್ಬರಿ 55 ಕೋಟಿ ರೂಪಾಯಿ ಮೌಲ್ಯದ MD ಸಿಂಥೆಟಿಕ್ಸ್ ಡ್ರಗ್ಸ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದು 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಬೆಂಗಳೂರಿನ 3 ಕಡೆ ಇದ್ದಂತಹ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಆಗಿದ್ದು RJ ಇವೆಂಟ್ ಹೆಸರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಮಾಡ್ತಾ ಇದ್ದವರು ಪತ್ತೆಯಾಗಿದ್ದಾರೆ. ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರು ಬಳಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಹಚ್ಚಲಾಗಿದೆ. ದಾಳಿಗಳ ವೇಳೆ 4.1 kg ಘನ MD ಮತ್ತು 17 kg ದ್ರವ MD ಸೇರಿದಂತೆ ಒಟ್ಟು 21.4 kg ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಡಿಸೆಂಬರ್ 25-26ರಂದು ಮಹಾರಾಷ್ಟ್ರದ ANTF ಕಾರ್ಯಾಚರಣೆ ನಡೆಸಿತ್ತು. ರಾಜಸ್ಥಾನದ ಮೂಲದ ಕಿಂಗ್ ಪಿನ್ ಗಳಿಂದ ಡ್ರಗ್ಸ್ ಫ್ಯಾಕ್ಟರಿ ನಡೀತಿತ್ತು. ಇಬ್ಬರು ಬೆಂಗಳೂರಿನ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇದ್ರು. ಯೋಗಿರಾಜ್ ಕುಮಾರ್ ಜೊತೆಗೆ ನಯನ್ ಪವರ್ ಇಡೀ ದಂಧೆಯ ಕಿಂಗ್ ಪಿನ್ಗಳು. ದೇಶದ ಅನೇಕ ಕಡೆ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಿದ್ದಾರೆ. ಸದ್ಯ 4ರನ್ನ ಬಂಧಿಸಿ ಕಿಂಗ್ ಪಿನ್ಗಳಿಗಾಗಿ ಹುಡುಕಾಟ ನಡೆಸಲಾಗ್ತಿದೆ. ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸಿಕೊಂಡು ಇಲ್ಲಿ ಅವರು ಬಂದಿದ್ದು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ, ನಮ್ಮ DCP ಕೂಡ ಹೋಗಿದ್ದಾರೆ. ನಮ್ಮ DCP ಅವರು ಹೋಗಿದ್ದವರು. ಆ NCBನವರು ಕೂಡ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನವರು ಕೂಡ ಭಾಗವಹಿಸಿದ್ದಾರೆ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಕರ್ನಾಟಕದಲ್ಲಿ ಕೇರಳ ದರ್ಬಾರ್ ಜೋರಾದಂತಿದೆ. ಪದೇ ಕರ್ನಾಟಕದ ವಿಷಯಗಳಿಗೆ ಕೇರಳ ಮೂಗು ತೂರಿಸ್ತಾ ಇದೆ. ಅಂದು ಸಂಸದೆ ಪ್ರಿಯಾಂಕಾ ಗಾಂಧಿ, ಇಂದು KC ವೇಣುಗೋಪಾಲ್ ಆರ್ಡರ್ ಮಾಡಲು ಹೊರಟ್ರಾ ಎಂಬ ಆಕ್ರೋಶ ವ್ಯಕ್ತವಾಗ್ತಿದೆ. ಕೇರಳ ರಾಜಕಾರಣಕ್ಕೆ ಪದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಳಕೆ ಆಗ್ತಿದೆ. ಮಾನವೀಯತೆ ಕಾರ್ಡ್ ಪ್ಲೇ ಮಾಡಿ ಕರ್ನಾಟಕ ಸರ್ಕಾರದಿಂದ ಸಹಾಯ ಕೇಳ್ತಿರುವುದು ವಿಪರ್ಯಾಸ. ವಯನಾಡು ಪ್ರವಾಹಕ್ಕೆ ಕರ್ನಾಟಕ ಸರ್ಕಾರದಿಂದ ಮನೆಗಳ ನಿರ್ಮಾಣಕ್ಕೆ ಹಣ ಕೊಟ್ರು. ಕೇರಳದಲ್ಲಿ ಆನೆ ದಾಳಿಯಿಂದ ಮೃತಪಟ್ಟರೆ ಕರ್ನಾಟಕ ಸರ್ಕಾರದಿಂದ ಪರಿಹಾರ ಕೊಟ್ರು. ಈಗ ಕರ್ನಾಟಕದಲ್ಲಿ ಬೆಂಗಳೂರಿನ ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಸಹಾಯಕ್ಕೆ ವೇಣುಗೋಪಾಲ್ ಸೂಚಿಸಿದ್ದಾರೆ. ಈ ನಡುವೆ ನಿನ್ನೆಯಷ್ಟೇ ಕೇರಳದ ಸಂಸದ AA ರಹೀಂ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಇವತ್ತು ಕೇರಳ ಸರ್ಕಾರದ ಮಾಜಿ ಸಚಿವ ಶಾಸಕ ಜಲೀಲ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಕೇರಳದ ನಾಯಕರು ಕರ್ನಾಟಕಕ್ಕೆ ಬಂದು ಟೀಕೆ ಮಾಡುವುದನ್ನ ಸಹಿಸಬೇಕಾ? ನಾವು ಕೇರಳಕ್ಕೆ ಹೋಗಿ ಅಕ್ರಮಗಳನ್ನ ಬೆಂಬಲಿಸಿದ್ರೆ ಸುಮ್ಮನಿರ್ತಾರಾ ಅನ್ನೋ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. Yes, this is a human right issue. Here happened demolition of around 300 houses. Around 2,000 people were affected. In an early morning of this December, bulldozer came and they demolished around 200 houses. This is inhuman and cruel, brutal activity made by the government. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ತರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ, ಏನೇನು ಬೇಕೋ ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದೀವಿ, ಅವರಲ್ಲಿ ಕೆಲವು ನಾವು ಇಂಟರ್ಫಿಯರ್ ಆಗ್ತದ. ಕಾನೂನು ಎಲ್ಲರಿಗೂ ಒಂದೇ. ನಾಳೆ CM ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ. ಬೆಂಗಳೂರಿನ ಯಲಹಂಕ ಕೋಗಿಲು ಲೇಔಟ್ ಬಳಿ ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಮನೆಗಳನ್ನ GBA ಕಾರ್ಯಾಚರಣೆ ನಡೆಸಿ ನೆಲಸಮ ಮಾಡಲಾಗಿದೆ. ಈ ಸಂಬಂಧ KC ವೇಣುಗೋಪಾಲ್ ಟ್ವೀಟ್ ವಿಚಾರವಾಗಿ DCM DK ಶಿವಕುಮಾರ್ ಮಾತನಾಡೋಕೆ ನಿರಾಕರಿಸಿದ್ದಾರೆ. ವೇಣುಗೋಪಾಲ್ ಏನ್ ಟ್ವೀಟ್ ಮಾಡಿದ್ದಾರೆ ನಾನು ನೋಡಿಲ್ಲ, ನೋಡಿ ಆಮೇಲೆ ಮಾತಾಡ್ತೀನಿ ಅಂತ ಸಹೋದರ DK ಸುರೇಶ್ ಜೊತೆ ಒಂದೇ ಕಾರಿನಲ್ಲಿ ತೆರಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ರಾಜ್ಯ BJP ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದೆ. ಕರ್ನಾಟಕದಲ್ಲಿ ಯಾರ ಆಳ್ವಿಕೆ ಇದೆ? ಆಳ್ತಿರೋರು ಸಿದ್ದರಾಮಯ್ಯ ಅವರ ಅಥವಾ ವೇಣುಗೋಪಾಲ? ರಾಜ್ಯದ ಆಡಳಿತದ ಬಗ್ಗೆ CM DCMಗೆ ವೇಣುಗೋಪಾಲ್ ಪಾಠ ಮಾಡ್ತಾ ಇರೋದು ಆಘಾತಕಾರಿ ವಿಷಯ. ರಾಜ್ಯದಲ್ಲಿ ದೆಹಲಿ ರಿಮೋಟ್ ಕಂಟ್ರೋಲ್ ಇರುವ ಸರ್ಕಾರ ನಡೀತಾ ಇದೆ ಅಂತ CM DCM ಮೇಲೆ KC ವೇಣುಗೋಪಾಲ್ ಒತ್ತಡಕ್ಕೆ BJP ವಿರೋಧ ವ್ಯಕ್ತಪಡಿಸಿದೆ. ಎಷ್ಟು ಜನ ನಂಗೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿರೋದನ್ನ ತೆರವುಗೊಳಿಸ್ತಾ ಇರ್ತಾರೆ. ವಸತಿ ಇಲ್ಲದವರಿಗೆಲ್ಲ ಮನೆ ಕೊಡಬೇಕು ಅಂತ ಗೊತ್ತಿದೆ ತಾನೆ. ಅಂದ್ರೆ ಸರ್ಕಾರ ಇಲ್ಲಿ ಸತ್ತೋಗಿದೆ ಅನ್ನೋದನ್ನ ಗೊತ್ತಾಯ್ತಲ್ವಾ? ಅಂದ್ರೆ ಇವ್ರು ಯಾವ್ದು ಸರ್ಕಾರ ಇಲ್ಲಿ ಪ್ರಕ್ರಿಯೆನೇ ಇಲ್ಲ, ಸರ್ಕಾರ ಕಾರ್ಯನೇ ಮಾಡ್ತಿಲ್ಲ, ಸರ್ಕಾರ ಸತ್ತೋಗಿದೆ. ಎಲ್ಲವನ್ನು ಮಾರ್ಕೊಂಡು ಆಡಳಿತ ಮಾಡ್ತಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರ ಅನ್ನೋಂಥದ್ದು ಸ್ಪಷ್ಟವಾಗಿ ಪ್ರತಿದಿನ ಇರ್ಬೋದು. ಜಪ ಮಾಡಿದ್ರು ಏನಾರು ಜಪ ಮಾಡ್ಕೊಳ್ಳಿ, ವರ ಕೊಡಲ್ಲ, ನಾವು ಸರಿಯಾಗಲ್ಲ ಅಂತಾರೆ. ನಾವು ಇರೋದೇ ಹೀಗೆ. ಸಾಕಷ್ಟು ಬಾರಿ ಇದೆ, ಎಲ್ಲರಿಗೂ ಗೊತ್ತಿರೋದು. ಈಗ ಇಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಒಟ್ಟು ಈಗ ಸರ್ಕಾರದ ರಾಜೀನಾಮೆಗಳು ಇನ್ನೊಂದು ಮತ್ತೊಂದು ಯಾರಿಗೇನು ಗೊತ್ತಿಲ್ಲದ ಗುಟ್ಟೆ ಎಲ್ಲಿ ಮರೆಯೋಕ್ಕೇನಿದೆ? ಬರೀ ಅವರು ಉತ್ತರ ಕೊಟ್ಟಿದ್ದಾರೆ. ಸೂಕ್ತ ತನಿಖೆ ಮಾಡಿ ಅಂತ ಹೇಳಿದ್ದಾರೆ, ಸರ್ಕಾರಕ್ಕೆ ಹೇಳಿದ್ದಾರೆ, ತನಿಖೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈಗ ಸರ್ಕಾರ
ಕರ್ನಾಟಕದಲ್ಲಿ ಕುರ್ಚಿ ಕದನ ಮುಂದುವರೆದಿದ್ದು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಹಗ್ಗಜಗ್ಗಾಟ ನಡೀತಾನೆ ಇದೆ. ಈ ವಿಚಾರವಾಗಿ ಹೈಕಮಾಂಡ್ ನಿರ್ಧಾರದ ನಿರೀಕ್ಷೆ ಇತ್ತು. ಆದರೆ ಮುಖ್ಯಮಂತ್ರಿ ಪಟ್ಟ ಗುದ್ದಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿರೋದು ಇದಕ್ಕೆ ಕಾರಣವಾಗಿದೆ. ಹೀಗಾಗಿ ಸಂಕ್ರಾಂತಿ ಹೊಸ್ತಿಲಲ್ಲೇ ರಾಜ್ಯ ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ಗೆ ಮಹತ್ವದ ತಿರುವು ಸಿಗುತ್ತೆ. ಸಿಎಂ ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ರೆಕಾರ್ಡ್ ಬ್ರೇಕ್ ಆಗ್ತಾ ಇದ್ದ ಹಾಗೆ ದೆಹಲಿಯಲ್ಲಿ ಮಹತ್ವದ ಸಭೆ ಕರೆಯಲಾಗುತ್ತೆ ಎನ್ನಲಾಗಿದೆ. ಜನವರಿ 7ಕ್ಕೆ ಅತಿ ಹೆಚ್ಚು ಅವಧಿಯ ಸಿಎಂ ದಾಖಲೆಯನ್ನ ಸಿದ್ದರಾಮಯ್ಯ ಮುರಿಯಲಿದ್ದಾರೆ. ದೇವರಾಜ ಅರಸು ದೀರ್ಘಾವಧಿಯನ್ನ ಸಿಎಂ ದಾಖಲೆಯನ್ನ ಸಿದ್ದರಾಮಯ್ಯ ಮುರಿತಾ ಇದ್ದ ಹಾಗೆ ದೆಹಲಿಗೆ ಬುಲಾವ್ ಕೊಡೋದಕ್ಕೆ ಮುಂದಾಕಿದ್ದಾರೆ ಎನ್ನಲಾಗಿದೆ. ಅದಾದ ಬಳಿಕ ಜನವರಿ 9ರ ಬಳಿಕ ಸಿಎಂ ಡಿಸಿಎಂ ಇಬ್ಬರನ್ನ ದೆಹಲಿಗೆ ಬುಲಾವ್ ನೀಡೋಕೆ ಹೈಕಮಾಂಡ್ ಮುಂದಾಗಿದೆ ಅಂತ ತಿಳಿದು ಬಂದಿದೆ. ಹೀಗಾಗಿ ಜನವರಿ 2ನೇ ವಾರ ದೆಹಲಿ ಮೀಟಿಂಗ್ನ ಫಲಿತಾಂಶ ಏನಾಗಬಹುದು ಅನ್ನುವಂತಹ ಕುತೂಹಲ ಹೆಚ್ಚಿದೆ. ನನ್ನ ದೇಹ ಚರ್ಚೆಯ ವಿಷಯವಲ್ಲ ಅಂತೇಳಿ ತಮ್ಮನ್ನ ನೆಗೆಟಿವ್ ಟ್ರೋಲ್ ಮಾಡ್ತಾ ಇದ್ದವರಿಗೆ ಕಿಚ್ಚ ಸುದೀಪ್ ಪುತ್ರಿ ಸಾನವಿ ಕುಟುಕಿದ್ದಾರೆ. ಈ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರುವ ಸಾನವಿ ಸುದೀಪ್, ನನ್ನ ದೇಹವು ಚರ್ಚೆಯ ವಿಷಯವಲ್ಲ, ನಿಮ್ಮ ಅಭಿಪ್ರಾಯ ಬೇಕಾದ್ರೆ ನಾನು ಕೇಳ್ತೇನೆ ಅಂತ ಹೇಳಿ ತಿರುಗೇಟ್ ಕೊಟ್ಟಿದ್ದಾರೆ. ನಿನ್ನೆ ನಡೆದ ಮಾರ್ಕ್ ಕೃತಜ್ಞತಾ ಸುದ್ದಿಗೋಷ್ಠಿಯಲ್ಲಿ ಸುದೀಪ್ಗೆ ಮಗಳ ಬಗ್ಗೆ ನೆಗೆಟಿವ್ ಟ್ರೋಲ್ ಕುರಿತು ಪ್ರಶ್ನೆ ಕೇಳಲಾಗಿತ್ತು. ಈ ವೇಳೆ ತನ್ನ ಮಗಳ ವಿರುದ್ಧ ಮಾತನಾಡೋರಿಗೆ ಕಿಚ್ಚ ಸುದೀಪ್ ಖಡಕ್ಕಾಗಿಯೇ ಕೌಂಟರ್ ಕೊಟ್ಟಿದ್ರು. ನಮಗೆ ಪ್ರೋತ್ಸಾಹ ಕೊಡೋರ ಬಗ್ಗೆ ಮಾತನಾಡೋಣ, ನನ್ನ ಬಗ್ಗೆ ನನ್ನ ಮಗಳ ಬಗ್ಗೆ ನೆಗೆಟಿವ್ ಮಾತನಾಡುವ ಯಾವನ ಬಗ್ಗೆ ನಾನು ಯಾಕೆ ಮಾತನಾಡಲಿ ಅಂತ ಹೇಳಿದ್ರು. ನನ್ನ ಮಗಳು ಸಾನ್ವಿ ಏನಂತ ಹೇಳಿ ನನಗೆ ಗೊತ್ತು, ನನ್ನ ಮಗಳು ನನಗಿಂತ ತುಂಬಾ ಎತ್ತರಕ್ಕೆ ಬೆಳಿತಾಳೆ ಅಂತ ಹೇಳಿ ಸುದೀಪ್ ತಮ್ಮ ಮಗಳ ಬಗ್ಗೆ ಹೆಮ್ಮೆ ಪಟ್ಟಿದ್ರು. ಇದೀಗ ಸುದೀಪ್ ಪುತ್ರಿ ಸಾನ್ವಿ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕುವ ಮೂಲಕ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪ್ರೀತಿ ಪ್ರೇಮ ಮದುವೆ ಹೆಸರಲ್ಲಿ ಯುವತಿಯರಿಂದ ಲಕ್ಷ ಹಣ ಪಡೆದು ವಂಚಿಸಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 27 ವರ್ಷದ ಶುಭಾಂಶು ಶುಕ್ಲಾ ಬಂಧಿತ ಆರೋಪಿ. ಮೂಲತಃ ಹರಿಯಾಣ ಮೂಲದ ಈತ ಕಳೆದ 4-5 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದು ಟಿ ದಾಸರಹಳ್ಳಿ ಬಾಡಿಗೆ ಮನೆಯಲ್ಲಿ ವಾಸ ಇದ್ದ. ಈತನ ಹೈಫೈ ಜೀವನಕ್ಕೆ ಮನಸೋತ ಯುವತಿಯರು ವಂಚನೆ ಬಳಿಕ ಸತ್ಯ ಗೊತ್ತಾದ ಮೇಲೆ ಪೊಲೀಸ್ ಠಾಣಾ ಮೆಟ್ಲೇರಿದ್ದಾರೆ. ಆರೋಪಿಗೆ ಸೂಕ್ತ ಶಿಕ್ಷೆಗೆ ಆಗ್ರಹಿಸಿದ್ದಾರೆ. ಬಾಲಕಿಯೊಬ್ಬಳ ಜೊತೆಗೆ ಈತ ಸ್ನೇಹ ಬೆಳೆಸಿಕೊಂಡಿದ್ದ. ಆಕೆಯ ಮೂಲಕ ಕುಟುಂಬಸ್ಥರ ಪರಿಚಯ ಆಗಿ ಮನೆ ಮಗನಂತೆ ನಾಟಕ ಆಡಿದ್ದ. ನಂತರ ಬಾಲಕಿಯ ಸಹೋದರಿಯನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸಿ ಖಾಸಗಿ ಫ್ಲಾಟ್ ನಲ್ಲಿರಿಸಿ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದ. ಯುವತಿ ಬಳಿ 37 ಲಕ್ಷ ಹಣ ಪಡೆದು ವಂಚನೆ ಕೂಡ ಮಾಡಿದ್ದಾನೆ ಎನ್ನಲಾಗಿದೆ. ಈ ನಡುವೆ ಶುಭಾಂಶುಗೆ ಬೇರೆ ಮದುವೆ ಆಗಿದ್ದ ಬಗ್ಗೆ ಯುವತಿಗೆ ತಿಳಿಯುತ್ತೆ. ಈ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಅವಳಿಗೆ ಡಿವೋರ್ಸ್ ಕೊಡುವ ನೆಪ ಹೇಳಿ ಯುವತಿ ಬಳಿ ಹಣ ಪಡೆದು ಪ್ರತಿನಿತ್ಯ ಚಿತ್ರಹಿಂಸೆ ಕೊಡ್ತಾ ಇದ್ದಂತೆ. ಶುಭಾಂಶು ವಿರುದ್ಧ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ಅರಮನೆ ಮುಂಭಾಗ ನಡೆದ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ ದೊಡ್ಡ ಅವಘಡ ಆಗಿದೆ. ಘಟನೆ ನಡೆದ ಜಾಗದಲ್ಲಿ ನನ್ನ ಸಾವು 2 ಹೆಜ್ಜೆ ದೂರದಲ್ಲಿತ್ತು. ಇನ್ನೂ 2 ಹೆಜ್ಜೆ ಇಟ್ಟಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಇರ್ತಿರ್ಲಿಲ್ಲ ಅಂತ ಪ್ರತ್ಯಕ್ಷದರ್ಶಿ ಗಿರೀಶ್ ಹೇಳಿದ್ದಾರೆ. ಸ್ಫೋಟ ನಡೆದ ಜಾಗದಿಂದ 5-6 ಅಡಿಯಷ್ಟೇ ಗಿರೀಶ್ ದೂರ ಇದ್ರು. ಇನ್ನೂ 2 ಹೆಜ್ಜೆ ಇಟ್ಟಿದ್ರೆ ಗಿರೀಶ್ ಪ್ರಾಣಕ್ಕೆ ಅಪಾಯ ಇತ್ತು. ಈ ಬಗ್ಗೆ ತಮ್ಮ ಅನುಭವವನ್ನ ಗಿರೀಶ್ ಪಬ್ಲಿಕ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ಕ್ಷಣಾರ್ಧದಲ್ಲಿ ಮಾಂಸದ ಮುದ್ದೆ ನನ್ನ ಮುಂದೆ ಬಿದ್ದಿತ್ತು. ಬಾಂಬ್ ರೀತಿ ದೊಡ್ಡ ಬೆಂಕಿ ಸ್ಫೋಟ ಆಯಿತು. ನನ್ನ ಬಟ್ಟೆಗೆ ರಕ್ತ ಚಿಮ್ಮಿತ್ತು. ಗಾಯಾಳು ಮಹಿಳೆ ನನ್ನ ಕೈ ಹಿಡಿದಿದ್ರು. ನಾನು ಗಾಬರಿಯಾಗಿ ನಿಂತು ಬಿಟ್ಟಿದ್ದೆ ಅಂತ ಘಟನೆಯ ವಿವರವನ್ನ ಹೇಳಿದ್ದಾರೆ. ನಾನು ವಾಕ್ ಮಾಡ್ಕೊಂಡು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೆ. ಇದ್ದಕ್ಕಿದ್ದಂಗೆ ಒಂಥರ ಜೋರಾಗಿ ಸೌಂಡ್ ಆಯ್ತು. ಒಂಥರ ದೊಡ್ಡ ಬೆಂಕಿ ಬಂದಂಗೆ ಆಗೋಯ್ತು. ಆಮೇಲೆ ಯಾರೋ ಒಂದು ಲೇಡಿ ಕೂಡ ಪಾಪ ಅವ್ರಿಗೆ ಕತ್ತಿಗೆನ ಇದಾಗಿ ಹಿಂಗ್ ಕೈ ಹಿಡ್ಕೊಳಕ್ ಪ್ರಯತ್ನ ಮಾಡಿದ್ರು. ನನಗೆ ಅದು ಒಂಥರ ಶಾಕ್ ಆಗೋಯ್ತು. ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ನನ್ನ ಶರ್ಟ್ ಮೇಲೆ ಮತ್ತೆ ನನ್ನ ಪ್ಯಾಂಟ್ ಮೇಲೆಲ್ಲ ಎಗ್ರಿ ಒಂಥರ ಇದಾಗೋಯ್ತು. ನನಗೆ ಕಿವಿ ಏನೋ ಗುಯ್ ಅಂತ ಇದೆ, ಕಿವಿ ಏನು ಕೇಳಿಸ್ತಾನೆ ಇಲ್ವಲ್ಲ ಅಂತ ನನಗೆ ಫೀಲ್ ಆಯ್ತು. ತುಂಬಾ ಹತ್ರದಲ್ಲಿದ್ದೆ. ಬಟ್ ನನ್ನ ಮುಂದೆ ಇರೋರಿಂದ ನಾನು ಆಕ್ಚುಲಿ ಬಚಾವಾದೆ ಅಂತ ಅನ್ಸುತ್ತೆ. ಏಕಾಏಕಿ ತುಂಬಾ ದೊಡ್ಡ ಸೌಂಡ್ ಅದು ಏನು ಒಂಥರ ನನಗೆ ಕಿವಿ ಒಂಥರ ಏನೋ ಕಿವಿನೇ ಹೊಟ್ಟೈತೇನೋ, ನನಗೆ ಕಿವಿನೇ ಕೇಳಿಸ್ತಾ ಇಲ್ಲ ನನಗೆ ಫೀಲ್ ಆಗೋಯ್ತು. ಆಮೇಲೆ ಒಂದು 2-3 ನಿಮಿಷ ಆಗ್ತಿದ್ದಂಗೆ ಒಂದು ಸುಧಾರಿಸ್ಕೊಳ್ಳೋ ಅಷ್ಟೊತ್ತಿಗೆ ಜನ ಎಲ್ಲ ಬಂದರು. ಆಮೇಲೆ ಪಾಪ ಪೊಲೀಸರು ಕೂಡ ಅಲ್ಲೇ ಇದ್ರು. ಇಮಿಡಿಯೇಟ್ ಆಗಿ ಬಂದು ಅಟೆಂಡ್ ಮಾಡಿದ್ರು. ಪಾಪ ಅವರು ಮುಖ ನೋಡಿದ್ರು ಕೂಡ ಪಾಪ ಅವರು ಒಂಥರ ಶಾಕಿಗೆ ಒಳಗಾಗಿದ್ರು ಅನ್ಸುತ್ತೆ. ಆಮೇಲೆ ಆಂಬ್ಯುಲೆನ್ಸಿಗೆ ಟ್ರೈ ಮಾಡಿ ಅದೆಲ್ಲ ಇದು ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ನಾನು ವಾಪಸ್. ಚಿತ್ರದುರ್ಗದ ಹಿರಿಯೂರು ಬಳಿ ಭೀಕರ ಬಸ್ ದುರಂತ ನಡೆದು ಹೋಗಿದೆ. ಬಸ್ ದುರಂತದಲ್ಲಿ ಸಾವನ್ನಪ್ಪಿದ್ದ 5 ಮೃತರ ಡಿಎನ್ಎ ಪೊಲೀಸರ ಕೈ ಸೇರಿದೆ. ಹೀಗಾಗಿ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಡಿಎನ್ಎ ವರದಿ ಮ್ಯಾಚ್ ಆದ ಹಿನ್ನೆಲೆಯಲ್ಲಿ ಮೃತದೇಹ ಹಸ್ತಾಂತರ ಮಾಡಲಾಗಿದೆ. ಚನ್ನರಾಯಪಟ್ಟಣಕ್ಕೆ ಮಾನಸ ನವ್ಯ ಮೃತದೇಹ, ಬೆಂಗಳೂರಿಗೆ ಬಿಂದು ಪುತ್ರಿ ಗ್ರೇಯ ಮೃತದೇಹ, ಕುಮಟಕ್ಕೆ ರಶ್ಮಿ ಮೃತದೇಹ ರವಾನೆ ಮಾಡಲಾಯಿತು. ಇನ್ನು ರಶ್ಮಿ ಮತ್ತು ಮಾನಸ ಮೃತದೇಹದೊಂದಿಗೆ ದೇಹದ ಮೇಲಿನ ಬಂಗಾರದ ಚೈನ್, ಲಾಕೆಟ್, ವಾಚ್ ಕೂಡ ಹಸ್ತಾಂತರಿಸಿದರು. ನವ್ಯ, ಮಾನಸ ಚಿಕ್ಕಂದಿನಿಂದಲೂ ಒಟ್ಟಾಗಿ ಬೆಳೆದಿದ್ರು. ಒಮ್ಮೆಯೇ ಕೊನೆಯುಸಿರೆಳೆದಿದ್ದಾರೆ. ಇಂತಹ ದುರ್ಗತಿ ಯಾವ ತಂದೆ ತಾಯಿಗೂ ಬರಬಾರದು ಅಂತ ಮೃತ ನವ್ಯ ತಂದೆ ಮಂಜಪ್ಪ ಕಣ್ಣೀರು ಹಾಕಿದ್ರು. DNA ರಿಪೋರ್ಟ್ ಬಂದಿದೆ. ಇವತ್ತು ನಮಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಶವಗಳನ್ನ. ನಾವು ನಮ್ಮೂರಿಗೆ ತಗೊಂಡೋಗ್ತಾ ಇದ್ದೀವಿ ಸರ್. ಈಗ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ, ತಗೊಂಡೋಗ್ತಾ ಇದ್ದೀವಿ. ಅಲ್ಲಿ ನಾವು ಕಾರ್ಯನ ಮಾಡ್ತೀವಿ ಸರ್. ಅದನ್ನ ಹೇಳ್ಬಾರ್ದು ಸರ್, ಯಾವ ತಂದೆ ತಾಯಿಗೆ ಇಂತ ನಾವು ಬರಬಾರ್ದು ಸರ್. ಅದು ನಾವು ಅನುಭವಿಸೋರಿಗೆ ಮಾತ್ರ ಗೊತ್ತು. ಎಲ್ಲ ಮಾತುಕತೆ ಎಲ್ಲ ಆಗಿತ್ತು. ಇನ್ನೇನು ಎಂಗೇಜ್ಮೆಂಟ್ ಇನ್ನೊಂದು ತಿಂಗಳಲ್ಲಿ ಎಂಗೇಜ್ಮೆಂಟ್ ಆಗೋದು. ಅಷ್ಟರಲ್ಲಿ ಈಗ ಈ ಥರ ಘಟನೆ
ಗೋಕರ್ಣ ಮುರುಡೇಶ್ವರ ಹೋಗ್ತಾ ಇದ್ರು, ರಜೆ ಇತ್ತಲ್ಲ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ರು. ಭೌತಿಕವಾಗಿ ರಶ್ಮಿ ನಮ್ಮೊಟ್ಟಿಗಿಲ್ಲ, ಮಾನಸಿಕವಾಗಿ ರಶ್ಮಿ ನಮ್ಮೊಟ್ಟಿಗೆ ಇದ್ದಾಳೆ. ಇನ್ಸಿಡೆಂಟ್ ಆಗಬಾರ್ದಿತ್ತು, ಯಾರು ನಿರೀಕ್ಷೆ ಮಾಡಲಿಲ್ಲ. ಈಗ ಮೃತಪಟ್ಟಂಥ ಎಲ್ಲ ಆತ್ಮಗಳಿಗೂ ಸದ್ಗತಿ ಸಿಗಲಿ, ಮತ್ತು ಯಾರು ಗಾಯ ಆಗಿದೆ ಅವರೆಲ್ಲ ಆದಷ್ಟು ಬೇಗ ಚೇತರಿಕೆ ಆಗಲಿ. ಇನ್ಸಿಡೆಂಟ್ ಆಗೋಗಿದೆ. ಇನ್ಸಿಡೆಂಟ್ ಮೂಲ ನೋಡಿದಾಗ ಲಾರಿ ಬಂದು ಹೊಡೆದಿರೋದು, ಬಸ್ಸಿಗೆ ಬೆಂಕಿ ಹತ್ತಿದೆ ಅಂದಮೇಲೆ ಅದ್ರ ಹಿಂದಿನ ಕಾರಣ ಏನು ಯಾರೂ ಅನಲೈಸ್ ಮಾಡ್ತಾ ಇಲ್ಲ ಅನಿಸ್ತಾ ಇದೆ. ಅದು ಅನಲೈಸ್ ಆಗಬೇಕಾಗಿದೆ.